ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಮದುವೆ ಇದೆ, ಒಂದು ಊರಲ್ಲಿ ಮದುವೆಗೆ ಹೋಗ್ತಾ ಇದ್ದೀವಿ. ನಾನು, ದೇವು, ಯಶು, ಅಮ್ಮ ಊರಿಗೆ ಬರ್ತಾದೆ. ಊರಿಗೆ ಬಿಡ್ತಾ ಇದ್ದೀವಿ. ಹಬ್ಬ ಇದೆಯಲ್ಲ ಊರಲ್ಲಿ, ಸೋಮವಾರ ಮಂಗಳವಾರ ಬುಧವಾರ ಹಬ್ಬ ಇದೆ. ಅದಕ್ಕೆ ಅವ್ರಿಗೆ ಊರಿಗೆ ಬಿಡ್ತಾ ಇದ್ದೀವಿ. ಇಲ್ಲಿ ಖುಷಾ, ಇಲ್ಲಿ ಬುಜ್ಜಿ, ಹಾಯ್ ಮಾಡ, ಹಾಯ್ ಹಾಯ್. ನಾನು ಊರಲ್ಲಿ ಆಟ ಆಡ್ತೀನಿ, ಸ್ವಲ್ಪ ಕೂತ್ಕೊತೀನಿ. ಹಾಯ್ ಫ್ರೆಂಡ್ಸ್, ಇವ್ರು ನಮ್ಮ ಅಜ್ಜಿ ಊರಿಗೆ ಹೋಗ್ತಿದೆ, ನಾವೇ ಎಲ್ಲರೂ ಊರಿಗೆ ಹೋಗ್ತಿದ್ದೀವಿ. ಆಮೇಲೆ ಕೋಕ ಬರ್ತಾರೆ. ಯಾರ್ದು ಮದುವೆ ಇರೋದು? ಯಾರು ಚಿನ್ನಿ ಮದುವೆ? ಕಿರಣ್ ಮಾಮನ ಮದುವೆಗೆ ಹೋಗ್ತಾ ಇದೆಯಾ? ನೀನು ಬರ್ತೀಯ ಹಂಗಾರೆ ಮದುವೆಗೆ? ಬರ್ತೀನಿ. ಸರಿ. ಮಾಮಂಗೆ ಏನಂತ ವಿಶ್ ಮಾಡ್ತೀಯಾ? ಲಿಶು ಇಲ್ಲೋಡು, ಇಲ್ಲೋಡು ಚಿನ್ನಿ. ಇನ್ನೊಂದು ಮಾಮ ಇಲ್ಲಿ ವೈಟ್ ಹಿಂದಗಡೆ. ಸರಿ, ಮಾಮಂಗೆ ಏನಂತ ವಿಶ್ ಮಾಡ್ತೀಯಾ? ಹ್ಯಾಪಿ ಬರ್ಡೇನಾ? ಹ್ಯಾಪಿ ಮ್ಯಾರಿಡ್ ಲೈಫ್. ಮ್ಯಾರಿಡ್ ಲೈಫ್. ಅವನೊಂದು ದೊಡ್ಡ ತೀಟೆ. ಅಲ್ಲಂದ್ರೆ ಅಲ್ಲೊತ್ತಾನೆ, ಇಲ್ಲಿ ಒತ್ತಾನೆ, ಅದೇ ಕೆಲಸ ಅವನಿಗೆ ಅಲ್ವಾ ಮುಜ? ದೊಡ್ಡ ತೀಟೆ. ಓಯ್ ಬಾಯ್ ಬಾಯ್. ಚಿನಿ, ಏನು ತಗೊಂಡಿದ್ಯಾ ಗಿಫ್ಟು ಫ್ರೆಂಡ್ ಮದುವೆಗೆ? ಕೆಲಸ ಮುಗಿದ್ ಲೇಟ್ ಆಗಿದೆ, ಏನೂ ತಗೊಂಡಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಹೋಯ್ತಾ ಅಂದಿವೆ, ನೋಡೋಣ ಏನಾದ್ರು ಐಡಿಯಾ ಬಂದಿರ್ತಾ ನೋಡೋಣ, ಅದ್ರ ಮೇಲೆ ಡಿಪೆಂಡ್. ಮತ್ತು ಟ್ರಾಫಿಕ್ ಇಲ್ಲ ಅಂದ್ಬಿಟ್ರೆ ನೆಮ್ಮದಿ ನಮಗೆ. ನೆಲಮಂಗ್ಲ ಬಿಡೋವರೆಗೂ ಬರೀ ಟ್ರಾಫಿಕ್. ನೆಲಮಂಗ್ಲ ಬಿಟ್ಟರೆ ಸ್ವಲ್ಪ ಈಸಿ. ಇವಾಗ ನೋಡಿದ್ರೆ ಇಲ್ಲೇ 6:30 ಆಗಿದೆ. ನಾವು ಹೋಗಿ ಊರಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಹುಡುಗಂದು ಯಾರು ಇದು ಎಲ್ಲ ಮುಗ್ದು ಅವಾಗ ಊಟ ಇರ್ತದೆ. ಆಲ್ರೆಡಿ 6:30 ಆಗ್ಬಿಟ್ಟಿದೆ. ನಾವಿನ್ನು ಅಲ್ಲಿ ಹೋಗ್ಬಿಟ್ಟು ಊರಿಗೆ ಹೋಗಿ ರೆಡಿಯಾಗಿ ಹೋಗೋಷ್ಟೊತ್ತಿಗೆ 9 ಗಂಟೆ 9:30 ಆಗುತ್ತೆ. ಅಷ್ಟೊತ್ತಿಗೆ ಅರ್ಧ ರಿಸೆಪ್ಷನ್ ಮುಗ್ದಿರುತ್ತೆ. 9 ಗಂಟೆಗೆ ಸ್ಟಾರ್ಟ್ ಆಗೋದು ರಿಸೆಪ್ಷನ್. 9 ಗಂಟೆಗೆ ಸ್ಟಾರ್ಟ್ ಮಾಡಿ. ಯಪ್ಪ ಏನು ಗುರು, ಬೆಂಗಳೂರು ಟ್ರಾಫಿಕ್ ಅಲ್ಲಿ ಊರಿಗೆ ಹೋಗೋಷ್ಟೊತ್ತಿಗೆ ಆಯ್ತದೆ ಟೈಮ್. ನಿಮ್ಗೆ ಹೆಂಗ್ ಅನ್ಬೇಕಾದ್ರೆ ಹಿಂಗೆ ಗಾಡಿ ಓಡಿದ್ರು ನಾನು ಏನೇ ಅರ್ಜೆಂಟ್ ಇದ್ರು ಮೊದಲು ಆಂಬುಲೆನ್ಸಿಗೆ ಜಾಗ ಬಿಟ್ಬಿಡಿ. ಏನೇನು ಎಮರ್ಜೆನ್ಸಿ ಏನೋ ಗೊತ್ತಿಲ್ಲ, ಆಂಬುಲೆನ್ಸಿಗೆ ಜಾಗ ಬಿಡಿ. ಯಾರು ಬಿಡ್ತಲ್ಲ ಮಗನಿ. ಆಂಬುಲೆನ್ಸ್ಗೆ ಯಾರಿಗೆ ಏನಿರ್ತದೆ ಬಿಡ್ಬೇಕು. ಇವರೇ ಅರ್ಜೆಂಟ್ ಓಡಾಡ್ತಾರೆ. ಏನು ಮಾಡೋದು? ಏನು ಮಾಡೋದು ಎಲ್ಲ ಪಚ್ಚಿನಿ ಅವ್ರಿಗೆ? ಹಾಂ, ಶಿಕ್ಷೆ ಕೊಡೋಣ. ಅದು ಏನು ಶಿಕ್ಷೆ ಕೊಡೋದು? ಆಂಬುಲೆನ್ಸಾ? ಆಂಬುಲೆನ್ಸಿನ ಸರಿ ಜಾಗ ಬಿಡಲ್ವಾ ಹಾಂ ಅಂತ ನಾಕ್ತೀನಿ. ಏನು ಮಾಡ್ತೀಯ? ಜಾಗ ಬಿಡಲ್ವಾ? ಅದೇ ಏನು ಮಾಡ್ತೀಯ ಅವ್ರಿಗೆ? ಜೈಲಿಗೆ ಹಾಕ್ತೀನಿ. ಜೈಲಿಗೆ ಹಾಕ್ತೀಯ? ಏನು ನೀನೇನೇನು ಜಡ್ಜು ಅನ್ಕೊಂಡಿದ್ಯಾ ನೀನು? ಜೈಲಿಗೆ ಚಿನ್ನಿ, ಜಾಗ ಬಿಡ್ಲಿಲ್ಲ ಅಂದ್ರೆ ಆಂಬುಲೆನ್ಸಿಗೆ ಜೈಲಿಗೆ ಹಾಕ್ತೀಯಾ? ಅವ್ರು ಬಿಡ್ಲಿಲ್ಲ ಅಂದ್ರೆ ಆಂಬುಲೆನ್ಸ್ಗೆ. ಆಂಬುಲೆನ್ಸ್ಗೆ ಜಾಗ ಬಿಡಬೇಕು, ದಯವಿಟ್ಟು ಹಂಗೆ ಮಾಡಬೇಡಿ ಇನ್ನೊಂದ್ಸತಿ ಅಂತ ಹೇಳ್ಬೇಕು, ಆಯ್ತಾ? ಪಾಪ ಯಾರ್ಯಾರಿಗೆ ಏನೇನು ಎಮರ್ಜೆನ್ಸಿ ಇರ್ತದೋ, ಏನು ಸಮಸ್ಯೆ. ನಿನ್ ಫೋನಲ್ಲಿ ತೋರಿಸ್ತಿದ್ದಲ್ಲ ಅವತ್ತು, ಅದು ನೋಡಿದೆ. ಏನು ನೋಡಿದೆ? ಫುಲ್ಲು ಏನು ನೋಡಿದೆ? ಆಂಬುಲೆನ್ಸ್ ಜಾಗ ಬಿಡಿ ಅಂತಿತ್ತು. ಹಾಂ ಅದಾ? ಅದು ನೋಡಿದೆ. ಫುಲ್ಲು ನಿನ್ ಮನ್ಕೊಂಡಿರ್ಲಿಲ್ಲ, ನಾನು ಎದ್ದಿದ್ದೆ. ಹಾಂ, ಬಲಿ ಕೆತ್ರಿ ನಿನ್ನಂಗಾರೆ. ನೀನ್ ನೋಡ್ಲಿಲ್ಲ. ಅಮ್ಮ ತವ್ರ ಮನೆಗೆ ಹೋಯ್ತಿದ್ದೀರಾ? ನಮ್ಮ ತವ್ರ ಮನೆಗೆ ಹಬ್ಬಕ್ಕೆ ಹೋಯ್ತಾ ಇದ್ದೀನಿ. 3 ದಿವಸ ಮುಂಚೆನೆ ಹೋಯ್ತಾ ಇದ್ದೀನಿ. ನಾಳೆ ಬಂದ್ಬಿಡಿ ನೀವೆಲ್ಲ. ಸರಿ, ಮುಗಿಸ್ಕೊಂಬರೋಣ. ನಾಳೆ ನಾಡ್ದು ಇನ್ನ 3 ದಿವಸ ಹಬ್ಬ ಐತೆ. ಹಬ್ಬಕ್ಕೆ ಬಂದ್ಬಿಡಿ. ಕೆಲಸ ರಾಜೀನಾಮೆ ಕೊಟ್ಬಿಟ್ಟಿರ್ತಾರೆ ನಮಗೆ. 3 ದಿನ ಹೇಳ್ಬಿಟ್ರಿ. ಏನು ಹಬ್ಬ ಸ್ಪೆಷಲ್ ಊರಲ್ಲಿ? ಎಲ್ಲ ನಾಳೆ ನಾಡ್ದು ಹಬ್ಬ ಮಾರ್ತಿ. ನಾಡ್ದೆಲ್ಲ ಮಂಗಳವಾರ ಮಟನ್ನು, ಮರಿ ಕುಯ್ತಾರೆ, ಮಟನ್ನು. ಹೌದು ಫಸ್ಟ್ ನಾಳೆ ಹಬ್ಬ ಮಾಡ್ತಿರಲ್ಲ. ಯಾವ ಹಬ್ಬ ಅದು? ಉಗ್ರಿ ಹಬ್ಬ. ಉಗ್ರಿ ಹಬ್ಬ ಹಂಗಂದ್ರೇನು? ಹಂಗಂದ್ರೆ ಅವರೆಕಾಳು ಎಲ್ಲ ಹೊಸಫಲ ಬೇಯಿಸ್ತಾರೆ. ಮಾರಮ್ಮ
ಗಂಡಿಗೆ ಕಂಬ ಹಾಕ್ತಾರಲ್ಲ ಅಲ್ಲಿಗೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ. ಎಲ್ಲ ಅದೆಲ್ಲ ಇರುತ್ತೆ, ನೋಡಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಂಡು ಎಲ್ಲ ಬರೋಣ. ನಾನೇನೋ 3 ದಿವಸ ಮುಂಚೆನೆ ಹೋಯ್ತಾ ಇದ್ದೀನಿ. ಸರಿ ಖುಷಿನಾ? ಜಾಲಿ ಜಾಲಿ ಹಂಗಾರೆ ಅವ್ರ ಮನೆಗೆ ಯಾವಾಗ ಹೋಗಕ್ಕೂ ಖುಷಿ ತಾನೆ. ನನ್ನ ತವ್ರ ಮನೆ ಅಲ್ವಾ ಖುಷಿ. ಯಾರು ಖುಷಿ ಇರಲ್ಲ. ಚಿನಿ ನೀನು ತವ್ರ ಮನೆಗೆ ಹೋಗ್ತಾರೋ? ಅಯ್ಯೋ ನಾವು ಯಾವಾಗಲೂ ಓದಿರ್ತೀವಿ. ಗಂಡು ಮಕ್ಳಿಗೆ ಏನೋ ಅನ್ಸಲ್ಲ, ಹೆಣ್ಮಕ್ಳಿಗೆ ತವ್ರ ಮನೆ ಫೀಲಿಂಗ್ ಜಾಸ್ತಿ. ನಮ್ಗೆ ಹಬ್ಬಗಳು ಏನಾದ್ರು ಇದ್ರೆ ಮಾತ್ರ ಸ್ಪೆಷಲ್ ಇದ್ರೆ ಆತರ ಅನ್ಸ್ತದೆ. ಅದ್ ಬಿಟ್ರೆ ಬಿಕ್ಕಂತ ಯಾವ್ದು ಇರಲ್ಲ. ಇನ್ನು ಹೆಣ್ಮಕ್ಳುಗಳಿಗೆ ಜಾಸ್ತಿ. ಯಾಕೆಂದ್ರೆ ಮದುವೆ ಆಗಿ ಬಂದ್ಬಿಟ್ಟಿರ್ತೀವಲ್ಲ, ಅದಕ್ಕೆ ತವ್ರ ಮನೆ ಮೇಲೆ ಜಾಸ್ತಿ ಆಸೆ ಇರ್ತದೆ. ಅಂದ್ರೆ ನಾವು ಇಲ್ಲಿ ಇರ್ತೀವಿ ಅಂತ ನಿಮ್ಮನೇಲೆ ಇರ್ತೀರ, ಎಲ್ಲಿ ಹೋಗಲ್ಲ, ಮದುವೆ ಬಿಟ್ಟು ಇಲ್ಲಿ ಬಿದ್ದಿರ್ತಾರೆ ಅಂತ ಆಡ್ಕೊತಾ ಇದ್ದೀರಾ. ನಿಮ್ಮನೇಲೆ ಇರ್ತೀರ, ನಾವು ಮನೆ ಬಿಡ್ತಾನೆ ಬರೋದು ಅಲ್ವಾ ಫ್ರೆಂಡ್ಸ್? ನಮ್ ತವ್ರ ಮನೆ ಬಿಟ್ಟು ಬಂದಿರ್ತೀವಿ, ನಾವು ನಮ್ಮ ಮನೆ ಬಿಟ್ಟು ಬೆಲೆನೇ ಇಲ್ಲ. ನಾವು ಹುಟ್ಟಿ ಬೆಳೆದಿರೋ ಮನೆ ಬಿಟ್ಬಿಟ್ಟು ಬರ್ತೀವಿ, ನಮಗೆ ಫೀಲಿಂಗ್ಸ್ ಇರಲ್ವಾ ಫ್ರೆಂಡ್ಸ್? ನಾವು ಮದುವೆ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತಾನೆ ಬೆಲೆನೇ ಇಲ್ಲ ಗಂಡಸ್ರಿಗೆ. ಎಲ್ಲೋದ್ರೂ ಬಾಸ್ ಕ್ರೇಜ್ ಅಂತೂ ಕಮ್ಮಿ ಆಗಲ್ಲ. ಡಿ ಬಾಸ್ ನೋಡಿ, ಬಾಸ್ ಕ್ರೇಜ್ ಯಾವಾಗಲೂ ಹಿಂಗೆ ಇರುತ್ತೆ. ಎಕ್ಸ್ಪ್ರೆಸ್ ಡಿ ಬಾಸ್ ನಮ್ಮ ಬಾಸ್ ಅಭಿಮಾನಿ ಯಾರು? ಫೈನಲಿ ಇವಾಗ ಊರಿಗೆ ಬಂದ್ವಿ. ಯಪ್ಪ ದೇವ್ರೆ, ಈ ಟ್ರಾಫಿಕಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಈಗ ಬಂದ್ವಿ, ರೆಡಿಯಾಗಿ ಬೇಗ ರೆಡಿಯಾಗಿ ಹೋಗ್ಬೇಕು ರಿಸೆಪ್ಷನ್ಗೆ. ಈಗಾಗಲೇ 8:45 ಆಗೈತೆ. ನಾವು ಹೋಗೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. ಬೇಗ ರೆಡಿ ಆಗ್ಬೇಕೀಗ. ಓಕೆ, ಸಿಗ್ತೀನಿ ಆಮೇಲೆ. ಇದು ನಮ್ಮ ಔಟ್ಫಿಟ್ಟು. ರೆಡಿಯಾಗಿ ಹೋಗ್ತಾ ಇದ್ದೀವಿ ಮದುವೆಗೆ. ಅರ್ಜೆಂಟಲ್ಲೇ ರೆಡಿ ಆಗಿಬಿಟ್ವಿ ಎಲ್ಲ. ನೋಡಿ ಅತ್ತೆ ಮಾವ ನೋಡಿ, ಅವ್ರು ಈ ಥರ ರೆಡಿಯಾಗಿದ್ದಾರೆ. ಹಾಯ್ ಮಾಡಪ್ಪ ಅಮ್ಮ, ಹಾಯ್ ಮಾಡಮ್ಮ. ಬನ್ನಿ ಹೋಗೋಣ, ಟೈಮ್ ಆಯಿತು. ಲಿಶು ಈ ಥರ ರೆಡಿಯಾಗಿದ್ದಾನೆ. ನಮ್ಮ ಯಜಮಾನ್ರು ಹಿಂಗೆ ರೆಡಿ ಆಗೋರೆ. ಹಾಯ್ ರಾಹುಲ, ಈಗ ಹಾಯ್. ನಿಮ್ಮ ಚಿನ್ನಿದು ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ಟ, ದಾನ ಮಾಡ್ಬಿಟ್ಟವ್ರೆ. ಹಾಯ್ ವಿನುತಾ, ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಸರಿ ಬಾ ಹೋಗೋಣ, ಈಗಲೇ ಟೈಮ್ ಆಗೈತೆ ಮದುವೆಗೆ. ಬನ್ನಿ. ಟೈಮ್ ಎಷ್ಟು? ಟೈಮ್ ಆಲ್ರೆಡಿ 10:16 ಆಗಿದೆ. ನೋಡು, 10:16ಕ್ಕೆ ಬರೋ ಟೈಮ್ ನಾವು ಮದುವೆಗೆ. ಬನ್ನಿ ಫಸ್ಟು. ಎಲ್ಲ ಹೋಗ್ತಾ ಇದ್ದಾರೆ. ಆಂಟಿ ಹಾಯ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಆಂಟಿ. ನಮ್ಮ ಹುಡುಗಿ ಚಾನಲ್ಲು. ಸರಿ ಮಾಡಿ. ಹಾಯ್ ಸಿನಾ, ನಾಚ್ಕೋತಾನ ಹುಡುಗ. ಬಲೆ ತಣ್ಣಗಾಗ್ತದೆ. ನೀನು ಒಂದು ಹುಡುಕೋ ಯಾವ್ದಾರ. ಹಿಂದೆ ಬರಪ್ಪಿ, ಅವ್ನ ಮುಖ ತೋರಿಸು. ನೀನು ಯಾವ್ದಾರ ಒಂದು ಹುಡುಕೋ ನಮ್ಮ ಕಡೆನಾ. ಆಯ್ತ್ಯಾ? ಹುಡುಗಿ ಹೆಂಗಿರ್ಬೇಕು? ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಮದುವೆಯಲ್ಲಿ. ಊಟ ಎಲ್ಲ ಚೆನ್ನಾಗಿತ್ತು. ನಾವಂತೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸಖತ್ತಾಗಿತ್ತು ಊಟ ಎಲ್ಲ. ಬಾಯ್.